ಇಸ್ಕೊಳಕ್ ಹೋದ್ರೆ 50% ಡಿಸ್ಕೌಂಟ್ ಅಂತ ಹೇಳ್ತಾರೆ. ಏನು ಡಿಸ್ಕೌಂಟ್ ಇರೋಲ್ಲ, ಪೂರ್ತಿ ಕಾಸು ಇಸ್ಕೊಂಡೇ ಕೊಡೋದು ಅವರು. ಬೋರ್ಡ್ ಆ ಥರ ಹಾಕಿದ್ದಾರೆ, ಅದಕ್ಕಿಂತ ಡಬಲ್ಲೇ ಇಸ್ಕೊಂತಾರೆ. 700 ರೂಪಾಯಿ, 800 ರೂಪಾಯಿ, 1000 ರೂಪಾಯಿ ಆ ಥರನೇ ಆಗೋದು. ಬಂದು 3 ದಿವಸ ಆಯಿತು. ಅಲ್ದು ನನಗೆ ಸುಸ್ತಾಗ್ಬಿಟ್ಟಿದೆ. ಒಂದೊಂದು ಸರಿ ಅನ್ಕೊಳ್ಳಿದ್ದು ಸುಸೈಡೇ ಮಾಡ್ಕೊಂಬಿಡೋಣ ಅನ್ಸ್ಬಿಡುತ್ತೆ, ಅಷ್ಟು ಬೇಜಾರಾಗ್ಬಿಟ್ಟಿದೆ. 3 ದಿವಸ ಆಯ್ತು ರಜೆ ಹಾಕಿ ನಾವು ಡ್ಯೂಟಿಗೆ ಹೋಗ್ತಾ ಇಲ್ಲ. ಏನು ಸಿಗ್ತೈತೆ ಫ್ರೀಯಲ್ಲಿ? ಏನು ಕೂಪನ್ ತಗೊಂಡ್ ಬಂದ್ರು ಏನು ಫ್ರೀ ಇಲ್ಲ, ತಗೊಳೋದೇ ತಗೊಂತಾರೆ ಅವರು. ಏನು ಫ್ರೀ ಐತೆ ಸರ್ ಇಲ್ಲಿ? ಏನು ಫ್ರೀ ಇಲ್ಲ. ರೇಷನ್ ಕಾರ್ಡ್ ತಗೊಂಡು ಹೋದ್ರೂ ಒಳಗಡೆ ಅದೇ ತಗೊಂಡೋರು ತಗೊಂತಾರೆ, ಏನು ಫ್ರೀ ಇಲ್ಲ ಸರ್. 800 ರೂಪಾಯಿ, ಇದಿಷ್ಟು 800 ರೂಪಾಯಿನ ಕೊಟ್ಟಿದ್ದಾರೆ ಔಷಧಿಗೆ. ಮೊನ್ನೆ ಸಚಿವರೇ ಎಲ್ಲಿ ಫ್ರೀಯಾಗಿ ಕೊಡ್ತಿದ್ದೀರಿ? ಏನು ಹೇಳಿಕೆ ಕೊಡ್ತೀರಿ ನೀವು? ಜನೌಷಧಿ ಕೇಂದ್ರ ಹಿಂದ್ಗಡೆ ನಿಮ್ಮ ಜನತಾ ಬಜಾರ್ ಔಷಧಿ ಮಳಿಗೆ ಸರ್ಕಾರಿ ಆಸ್ಪತ್ರೆ, ಸರ್ಕಾರದ ಸ್ವಾಮ್ಯಕ್ಕೆ ಒಳಪಟ್ಟಂತ ಆಸ್ಪತ್ರೆ ಒಳಗಡೆ ಇರುವಂತ ಔಷಧಿ ಮಳಿಗೆಯಲ್ಲೇ 800 ರೂಪಾಯಿಯನ್ನ ಕೊಟ್ಟು ಇಷ್ಟು ಔಷಧಿಗಳನ್ನ ಇವರು ತೆಗೆದುಕೊಳ್ಬೇಕು ಅಂದ್ರೆ ನೀವು ಎಲ್ಲಿ ಫ್ರೀಯಾಗಿ ಕೊಡ್ತಿದ್ದೀರಿ? ಮಾತು ಬರ್ತಾ ಇಲ್ಲ. ಈ ಟ್ಯಾಬ್ಲೆಟ್ಸು ಸಿಗ್ತಾ ಇಲ್ಲ. ಇಲ್ಲೆಲ್ಲ ಹುಡುಕ್ತಾ ಇದ್ದಾರೆ, ಈ ಟ್ಯಾಬ್ಲೆಟ್ಸೇ ಸಿಗ್ತಾ ಇಲ್ವಂತೆ. ಜನ ಔಷಧಿ ಕೇಂದ್ರ ಮುಚ್ಚಿಬಿಟ್ರೆ ಜನಗಳು ಸಾಯ್ತಾರೆ. ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು, ಓಪನ್ನೇ ಇರಬೇಕು. ಅದರಿಂದ ಜನಗಳಿಗೆ ತುಂಬಾ ಅನುಕೂಲ ಆಗ್ತೈತೆ. ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು. ಮಿನಿಸ್ಟ್ರೇ ಆಗಲಿ ಯಾರೇ ಆಗಲಿ ಇವನ್ನೆಲ್ಲ ಜನಗಳ ಪ್ರಾಬ್ಲಮ್ನ ಯಾರೂ ಸರಿಯಾಗಿ ಅರ್ಥ ಮಾಡ್ತಗೊಳ್ತಾ ಇಲ್ಲ. ಯಾಕೆ ಇವೆಲ್ಲ ಮಾಡ್ತಾ ಇದ್ದೀರಾ? ಜನಗಳು ನೋಡಿ, ಇಷ್ಟು ಜನಗಳು ಎಷ್ಟು ಪೇಷಂಟ್ ಇಲ್ಲದೆ ಇಲ್ಲೇ ಎಲ್ಲ ಓಡಾಡ್ತಾ ಇದ್ದಾರೆ. ಯಾರೂ ಸರಿಯಾಗಿ ನೋಡ್ತಾ ಇಲ್ಲ, ಯಾರೂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಜನಗಳು ನೋಡಿರಿ ಅಲ್ಲೆಲ್ಲ ಮನ್ಕೊಂಡಿದ್ದಾರೆ. ಎಲ್ಲ ವಿಡಿಯೋ ತಗೊಂಡು ನೋಡೋಗ್ರಿ. ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ನಿನ್ನೆ ಹೇಳಿದ್ದಾರೆ, ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಮುಚ್ಚುತ್ತೇವೆ, ಇನ್ಮೇಲೆ ಜನಗಳು ನಿಜವಾಗ್ಲೂ ಸಾಯ್ತಾರಣ. ಅದರಿಂದ ಜನಗಳು ಯಾವುದೇ ರೀತಿಯಾಗಿ ಇವರು ಸರಿಯಾಗಿ ಯಾವುದೋ ರೆಸ್ಪಾನ್ಸ್ ಮಾಡದೆ ಹೋದ್ರೆ ಬಡ ಜನಗಳು ಇನ್ನೂ ಇದ್ದಾರಣ. ಅವ್ರು ಏನು ಹೇಳ್ತಾರೆ ಗೊತ್ತಾ ಅಣ್ಣ? ನೀವು ಯಾಕೆ ದುಡ್ಡು ಕೊಟ್ಟು ಜನೌಷಧಿ ಕೇಂದ್ರಗಳು ತಗೊಳ್ತೀರಿ? ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಎಲ್ಲಿ ಕೊಡ್ತಾರಣ? ಇಲ್ಲ ಕೊಡ್ತಾ ಇಲ್ಲ ಅಣ್ಣ. ಫ್ರೀಯಾಗಿ ಇಲ್ಲೆಲ್ಲ ಸ್ಲಿಪ್ ಇದ್ವು ಅಣ್ಣ, ನಾವೆಲ್ಲ ಅಲ್ಲಿದ್ದಾವೆ. ಬೇಕಾದ್ರೆ ಫ್ರೀ ನಾವು ದುಡ್ಡು ಕೊಟ್ಟೆ ಕೊಡ್ತಾ ಇರೋದು. ನಾನೆಲ್ಲ ಅಲ್ಲಿ ಬಿಟ್ಟು ನಮ್ಮ ಪೇಷಂಟ್ನ ಕೊಟ್ಟು ಬಂದಿನಿ, ಆಗ್ತಾ ಇಲ್ಲ ಅಣ್ಣ. ನೋಡಿ ಇವ್ರಿಗೆ ಮಾತು ಬರ್ತಾ ಇಲ್ಲ. ಇವ್ರಿಗೆ ಔಷಧಿಯನ್ನು ಬರ್ಕೊಟ್ಟಿದ್ದಾರೆ, ಈ ಮಾತ್ರೆ ಬೇಕಾಗಿದೆ ಇವರಿಗೆ. ಇಲ್ಲಿ 3 ಮೆಡಿಕಲ್ ಇದ್ದಾವೆ ಈ ಆಸ್ಪತ್ರೆ ಆವರಣ, ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿ 3 ಮೆಡಿಕಲ್ ಇದ್ದಾವೆ. ಯಾವ ಮೆಡಿಕಲ್ನಲ್ಲೂ ಈ ಔಷಧಿ ಸಿಗ್ತಾ ಇಲ್ಲ. ಇವರಿಗೆ ಹೊರಗಡೆ ಹೋಗಬೇಕು, ಮಾತು ಬರ್ತಾ ಇಲ್ಲ. ಇವ್ರಿಗೆ ಏನು ಕೇಳಬೇಕು, ಏನು ಪಾಡ್ಪಡಬೇಕು? ಸ್ವತಃ ಇವರೇ ಪೇಷಂಟು, ಇವ್ರು ಹೇಗೆ ಹೋಗಿ ತೆಗೆದುಕೊಂಡು ಬರಬೇಕು? ಮಾನ್ಯ ಸಚಿವರು ಉತ್ತರ ಕೊಡಬೇಕಿದೆ. ಇದನ್ನೆಲ್ಲ ಗಮನಿಸಿ ನೀವು ಒಂದು ಪರಿಶೀಲನೆ ತೆಗೆದುಕೊಳ್ಬೇಕು. ನೀವು ಏಕಾಏಕಿ ಹೇಳಿಬಿಟ್ರೆ ಹೇಗೆ? ಸ್ವಲ್ಪವೂ ನಿಮಗೆ ನೈತಿಕತೆ ಇಲ್ವಾ? ಹೇಳಿ ಅಣ್ಣ, ಇನ್ನೇನೇನು ಸಮಸ್ಯೆ? ಅದೇ ಅಣ್ಣ, ನಿಜವಾಗ್ಲೂ ಈ ಥರ ಮತ್ತೆ ಸ್ಟಾಫ್ಗಳು ಸಾಲಲ್ಲ, ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತ್ಕೊಬೇಕು. ಸ್ಟಾಫ್ಗಳು ಸ್ವಲ್ಪ ಜಾಸ್ತಿ ಆಗಬೇಕು. ಲೈನಲ್ಲಿ ಬೆಳಗ್ಗೆ ಬಂದರೆ ಸಾಯಂಕಾಲವರೆಗೂ ಒಂದು ಲೈನಲ್ಲೇ ನಿಂತಿರ್ತೀವಿ. ಒಂದು ಟೆಸ್ಟ್ ಮಾಡ್ಸೋಕ್ಕಾಗಲ್ಲ, ಏನಿಲ್ಲ. ಸ್ಟಾಫ್ ಕೊರತೆ ಇದೆ, ಸ್ಟಾಫ್ಗಳಿಲ್ಲ. ಏನು ಒಂದು 50 ಜನ ನಿಂತಿರ್ತಾರೆ ಕ್ಯೂನಲ್ಲಿ. ಅವ್ರು ಬರೋದು ಯಾವಾಗ? ನಾವು ಯಾವಾಗ ಸೋರಿಸೋದು ಯಾವಾಗ? ಹಾಗೆ ಅಣ್ಣ, ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವನ್ನ ಇನ್ನು ಮೇಲೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತೆಗೆಯೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಯಾಕೆ ಕೊಡಲ್ಲ? ಏನು ತೊಂದರೆ ಆಗ್ತಿದೆ? ಇರಬೇಕದು. ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಎಲ್ಲಾ ತರದ ಮೆಡಿಸಿನ್ಗಳು ಸಿಗ್ತವೆ, ಯಾವ ಕಾರಣಕ್ಕೆ ನೀವು ಜನೌಷಧಿ ಕೇಂದ್ರಗಳಿಗೆ ದುಡ್ಡು ಕೊಟ್ಟು ಔಷಧಿಯನ್ನು ತೆಗೆದುಕೊಳ್ತೀರಿ ಅಂತ ಹೇಳ್ತಾರೆ. ಯಾವ್ದು ಇಲ್ವೇ ಇಲ್ವಲ್ಲ? ಎಲ್ಲಿದೆ? ಸಿಗ್ತಾ ಇಲ್ವಲ್ಲ? ಎಲ್ಲ ಸಿಗುತ್ತೆ ಅಂತ ಸಿಗಲ್ವಲ್ಲ? ಸಿಗ್ತಾ ಇಲ್ವಲ್ಲ? ಹೇಳಿ 350 ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ. ಇದು 350 ರೂಪಾಯಿನಾ? ಫುಲ್ ಇಲ್ಲಿ 350 ರೂಪಾಯಿ ಕೊಟ್ಟರೆ 350 ರೂಪಾಯಿಯನ್ನು ಕೊಟ್ಟು ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಕಲ್ನಲ್ಲಿ ಜನತಾ ಬಜಾರ್ ಮಳಿಗೆಯಲ್ಲಿ 350 ರೂಪಾಯಿಯನ್ನು ಕೊಟ್ಟು 349 ರೂಪಾಯಿ ಕಾಣ್ಬೋದು ನೀವು ಬಿಲ್ಲು ಕೊಟ್ಟು ತಗೊಂಡಿದ್ದಾರೆ. ಎಲ್ಲಿ ಸ್ವಾಮಿ ಹಾಗಾದರೆ ಉಚಿತವಾಗಿ ರೋಗಿಗಳಿಗೆ ಔಷಧಿಯನ್ನು ಕೊಡ್ತಾ ಇದ್ದೀರಿ ಸರ್ಕಾರಿ ಆಸ್ಪತ್ರೆಯಲ್ಲಿ? ನಗರದ ಅತಿ ದೊಡ್ಡ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ವಿಕ್ಟೋರಿಯಾ ಆಸ್ಪತ್ರೆ, ಇಲ್ಲೇ ಇಂತಹ ಅನ್ಯಾಯ ಆಗ್ತಿದೆ ಅಂದರೆ ಇನ್ನು ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ಏರಿಯಾಗಳಲ್ಲಿ ಏನು ಪರಿಸ್ಥಿತಿ? ಇಲ್ಲಿ ಸಾವಿರಾರು ಜನ ಬರ್ತಾರೆ, ಒಂದು ದಿನಕ್ಕೆ ಸಾವಿರಾರು ಜನ ರೋಗಿಗಳು ಬರ್ತಾರೆ ಹೋಗ್ತಾರೆ. ಕಡು ಬಡವರು ಬರುವಂತಹ ಜಾಗ. ಹೇಳಿಮ್ಮ, ಅಂದರೆ ನಿಮಗೆ ಇಲ್ಲಿ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ಎಲ್ಲ ರೀತಿಯ ಔಷಧಿಗಳನ್ನ ಬರ್ಕೊಡ್ತಾರಲ್ಲ, ಅಲ್ಲಿ ನಿಮಗೆ ಸರ್ಕಾರದ ಇದು ಆಸ್ಪತ್ರೆ ಒಳಗಡೆ ಸಿಗ್ತಾ ಇದೆಯಾ? ಎಲ್ಲದು ಅದು ಸಿಗ್ತಾ ಇದೆ, ಕೆಲವು ಸಿಗುತ್ತೆ, ಕೆಲವು ಸಿಗಲ್ಲ. ಸಿಗದೆ ಇರೋದನ್ನ ಎಲ್ಲಿ ತಗೋತಾ ಇದ್ದೀರಿ ನೀವು? ಇಲ್ಲಿ ಮೆಡಿಕಲ್ ಅಲ್ಲಿ ಇಸ್ಕೊಳ್ಳಿ ಅಂತ ಹೇಳ್ತಾರೆ. ಅಲ್ಲಿ ಇಸ್ಕೊಳಕ್ ಹೋದ್ರೆ 50% ಡಿಸ್ಕೌಂಟ್ ಅಂತ ಹೇಳ್ತಾರೆ. ಏನು ಡಿಸ್ಕೌಂಟ್ ಇರೋಲ್ಲ, ಪೂರ್ತಿ ಕಾಸು ಇಸ್ಕೊಂಡೇ ಕೊಡೋದು ಅವರು. ಬೋರ್ಡ್ ಆ ಥರ ಹಾಕಿದ್ದಾರೆ, ಅದಕ್ಕಿಂತ ಡಬಲ್ಲೇ ಇಸ್ಕೊಂತಾರೆ. 700 ರೂಪಾಯಿ, 800 ರೂಪಾಯಿ, 1000 ರೂಪಾಯಿ ಆ ಥರನೇ ಆಗೋದು. ಸಾವಿರಾರು ರೂಪಾಯಿ ಕೊಟ್ಬಿಟ್ಟು ಹೇಗೆ ಔಷಧಿಗಳನ್ನ ಇವ್ರು ತೆಗೆದುಕೊಳ್ಬೇಕು ಸರ್ಕಾರಿ ಆಸ್ಪತ್ರೆಯಲ್ಲಿ? 800 ರೂಪಾಯಿ ತಗೊಂಡಿದ್ದಾರೆ ನೋಡಿ. ಇಲ್ಲಿ ಅವ್ರು ಒಳಗಡೆ ಇಲ್ಲ ಅಂತಾರೆ.
ಹೊರಗಡೆ ತಗೊಂಡು ನೀವು 3ಕ್ಕೆ 800 ರೂಪಾಯಿ. ಕಮ್ಮಿ ರೇಟ್ ಎಲ್ಲ ಹೊಲ್ಗೆ ಇದಿಷ್ಟಕ್ಕೆ 200 ರೂಪಾಯಿನ ಕೊಟ್ಟಿದ್ದಾರೆ. 800 ರೂಪಾಯಿ. ಇದಿಷ್ಟಕ್ಕೆ 800 ರೂಪಾಯಿನ ಕೊಟ್ಟಿದ್ದಾರೆ ಔಷಧಿಗೆ. ಮೊನ್ನೆ ಸಚಿವರೇ ಎಲ್ಲಿ ಫ್ರೀ ಆಗಿ ಕೊಡ್ತಿದ್ದೀರಿ? ಏನು ಹೇಳಿಕೆ ಕೊಡ್ತೀರಿ ನೀವು? ಜನೌಷಧಿ ಕೇಂದ್ರ ಹಿಂದ್ಗಡೆ ನಿಮ್ಮ ಜನತಾ ಬಜಾರ್ ಔಷಧಿ ಮಳಿಗೆ ಸರ್ಕಾರಿ ಆಸ್ಪತ್ರೆ, ಸರ್ಕಾರದ ಸ್ವಾಮ್ಯಕ್ಕೆ ಒಳಪಟ್ಟಂತ ಆಸ್ಪತ್ರೆ ಒಳಗಡೆ ಇರುವಂತ ಔಷಧಿ ಮಳಿಗೆಯಲ್ಲೇ 800 ರೂಪಾಯಿಯನ್ನ ಕೊಟ್ಟು ಇಷ್ಟು ಔಷಧಿಗಳನ್ನ ಇವರು ತೆಗೆದುಕೊಳ್ಬೇಕು ಅಂದ್ರೆ ನೀವು ಎಲ್ಲಿ ಫ್ರೀ ಆಗಿ ಕೊಡ್ತಿದ್ದೀರಿ? ಮಾಧ್ಯಮಗಳಲ್ಲಿ ಹೇಳಿಕೆಯನ್ನ ಕೊಡೋದಷ್ಟೇ ಅಲ್ಲ, ಅದನ್ನ ಗಮನಿಸಬೇಕು. ನೋಡಿ 800 ರೂಪಾಯಿ ಕೊಟ್ಟಿದ್ದಾರೆ ಇದಿಷ್ಟು ಔಷಧಿಗೆ. ಅವ್ರು ಒಂದಿನದ ಸಂಪಾದನೆ ಎಷ್ಟಿದೆ ಕೇಳೋಣ ಬನ್ನಿ ಅವ್ರನ್ನೇ. ನಮ್ಗೆ 500 ರೂಪಾಯಿ ಕೊಟ್ಟರೆ ಇಷ್ಟು ಸರ್. ಒಂದು ದಿನಕ್ಕೆ ಕೂಲಿ 500 ರೂಪಾಯಿ ದುಡಿತಾರೆ. ಹಳ್ಳಿಗಳ ಕಡೆ ತೊಂಡೆಬಾಯಿಂದ ಬಂದಿದ್ದೀವಿ ನಾವು. ಗೌರಿಬಿದನೂರು ತಾಲೂಕು. ಎಲ್ಲಿಂದ ಬಂದಿದ್ದೀರಿ? ಗೌರಿಬಿದನೂರಿಂದ. ಗೌರಿಬಿದನೂರಿಂದ. ಏನ್ ಸಮಸ್ಯೆ ಇದೆ ನಿಮಗೆ? ಅದೇ ಸರ್, ಹೊಟ್ಟೆ ನೋವು ಇತ್ತು. ಹೊಟ್ಟೆ ನೋವಿಗೆ ಔಷಧಿಗಳನ್ನ ನೋಡಿ ಇವರು 800 ರೂಪಾಯಿ ಕೊಟ್ಟು ತೆಗೆದುಕೊಳ್ಬೇಕು. ಎಷ್ಟು ದಿನಕ್ಕೆ ಬರುತ್ತೆ? ಒಂದು ದಿನಕ್ಕೆ 500 ರೂಪಾಯಿ ದುಡಿಯೋರು ಒಮ್ಮೆ ಆಸ್ಪತ್ರೆಗೆ ಬಂದ್ರೆ 800-1000 ರೂಪಾಯಿನ ಕೊಟ್ಟು ಔಷಧಿಯನ್ನ ತೆಗೆದುಕೊಳ್ಬೇಕು. ಹಾಗಾದ್ರೆ ಸರ್ಕಾರದ ಆಸ್ಪತ್ರೆ ಅಂತ ಯಾಕೆ ಬರಬೇಕು ಅವರು? ಗೌರಿಬಿದನೂರಲ್ಲೇ ಅವ್ರು ತಗೋಬೋದಾಗಿತ್ತಲ್ವಾ? ಯಾವ್ದಾದ್ರು ಖಾಸಗಿ ಆಸ್ಪತ್ರೆಗೆ ಸೇರಿದ್ರೆ ಅಲ್ಲೇ ಸಿಗ್ತಾ ಇತ್ತಲ್ವಾ? ಏನು ಮಾಡಕ್ ಹೊರಟಿದ್ದೀರಿ? ಕರ್ನಾಟಕ ರಾಜ್ಯವನ್ನ ಏನು ಮಾಡಕ್ ಹೊರಟಿದ್ದೀರಿ? ಯಾವುದೇ ರೀತಿಯ ಅಭಿವೃದ್ಧಿ ಮಾಡ್ತಾ ಇಲ್ಲ. ಬಡವರ, ದೀನದಲಿತರ ಜನರ ಅವರ ಬದುಕನ್ನ ನಾಶ ಮಾಡ್ತಾ ಇದ್ದೀರಿ. ಇಲ್ಲ ಅಲ್ಲಿ ಹೊರಗಡೆ ಈ ಗೌರ್ಮೆಂಟ್ ಇದು ಇಲ್ಲ ಎಲ್ಲ ಔಷಧಿ ತಗೊಳ್ಳಿ ಸರ್, ಇಲ್ಲಿ ಬಂದರೆ ಸಿಗುತ್ತೆ. ಈ 20 ಮೀಟ್ರ್ ಇದೆ ಹೊರಗಡೆ ಹೊರಗಾಗಲ್ವಾ? ಇಲ್ಲಿ ಸಿಕ್ಕುತ್ತೆ, ಅಲ್ಲಿ ಸಿಕ್ಕಲ್ವಾ? ಕ್ಯೂ ಮುಗಿಸ್ಕೊಂಡು ಅವ್ರ ಔಷಧಿ ತೆಗೆದುಕೊಳ್ಳುವಷ್ಟೊತ್ತಿಗೆ ಆ ರೋಗಿ ಪಾಪ ಅವ್ರ ಪರಿಸ್ಥಿತಿ ಏನಾಗಿರ್ಬೋದು? ಒಬ್ಬೊಬ್ರು 10 ನಿಮಿಷ 20 ನಿಮಿಷ ನಿಲ್ಲಬೇಕು. ಅಲ್ಲಿ ಎಷ್ಟು ಜನ ನಿಂತಿದ್ದಾರೆ ನೀವೇ ನೋಡಬೇಕು. 25 ವರ್ಷ ಐತಿ. ಒಳಗಡೆ 100 ಜನ ಇದೆ ಸರ್. 100 ಜನ ಇದ್ದಾರೆ ಕ್ಯೂ. 100 ಜನ. ಹೇಳಿ ಈ ಕಡೆ ಬನ್ನಿ. ಡಾಕ್ಟರ್ಗಳು ಬರ್ತಾ ಇಲ್ಲ. ಡಾಕ್ಟರ್ ಸ್ಟ್ರೈಕ್ ಅಂತ ಹೇಳಿದ್ದಾರೆ. ಬೆಳಿಗ್ಗೆ ಒಂದು ರೌಂಡ್ ಬಂದು ಆಮೇಲೆ ಬರಲೇ ಇಲ್ಲ. ಯಾವ ಕಾರಣಕ್ಕೆ? ನಮ್ಮದು ಕಿಡ್ನಿ ಪ್ರಾಬ್ಲಮ್ಮು. ಅಲ್ಲ, ಡಾಕ್ಟರ್ ಯಾಕೆ ಬರ್ತಾ ಇಲ್ಲ? ಸ್ಟ್ರೈಕ್ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ. ಹೊಟ್ಟೆಗೆ ಸ್ಕ್ಯಾನಿಂಗ್ಗೆ ನಿನ್ನೆ ಹೋಗಿ ವಾಪಸ್ ಬಂದ್ವಿ. ಇವತ್ತು ನಾನು ಸಾಯಂಕಾಲ 4:15 ಬರ್ತೇನೆ, ಬರಲೇ ಇಲ್ಲ. ಹಾಗೇ ಇದೆ. ಇನ್ನು ಪೇಷಂಟ್ ಸೀರಿಯಸ್ ಜಾಸ್ತಿ ಆಗ್ತಾ ಇದೆ. ಕ್ರಿಯೇಟಿನ್ ಲೆವೆಲ್ಲು ಈಗ 11 ಬಂದುಬಿಟ್ಟಿದೆ. ಈಗ 8ಇಂದ 11 ಬಂದಿದೆ. ಡಯಾಲಿಸಿಸ್ ಮಾಡಬೇಕಂತ ಹೇಳಿ ಹೋದರು. ಎಲ್ಲಿ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಈಗ ಟೆಸ್ಟ್ ಕೊಟ್ಟಿದ್ದೀನಿ, ಇನ್ನೂ ಬಂದಿಲ್ಲ ರಿಪೋರ್ಟ್. ಇನ್ನು 3 ದಿವಸ ಆಗುತ್ತೆ ಅಂತ ರಿಪೋರ್ಟ್ ಬರೋಕ್ಕೆ. 3 ದಿವಸ ಬೇಕು. ನೀವು ಎಲ್ಲಿಂದ ಬಂದಿರೋದು? ನಾವು ಇಲ್ಲೇ ನಾಗರಬಾವಿ ಸರ್ಕಲ್ನಲ್ಲೇ ಇರೋದು. ಅಂದ್ರೆ ಈಗ 3 ದಿವಸದವರೆಗೂ ಕಾಯ್ಬೇಕು ರಿಪೋರ್ಟ್ಗೆ. ಎಂತ ಅವಸ್ಥೆ ಇದೆ ರೀ. ಎಮರ್ಜೆನ್ಸಿಗೆ ಬಂದಿರೋದು ನಾವು. ಎಲ್ಲಿದ್ದಾರ್ರಿ ಡಾಕ್ಟ್ರು? ಡಾಕ್ಟ್ರೇ ಇಲ್ಲ ಅಂದ್ರೆ ಹೆಂಗ್ರಿ ಔಷಧ ತಗೊಬೇಕು ಅವರು? ಬೆಳಿಗ್ಗೆ ಬಂದು ಹೋದ್ರು ಒಂದು ರೌಂಡು, ಅವೆಲ್ಲ ಬರೆದು ಕೊಟ್ಟಿದ್ದಾರೆ. ಬ್ಲಡ್ ಟೆಸ್ಟ್ ತಗೊಳ್ಳಿ, ಬ್ಲಡ್ ಹಾಕ್ಬೇಕಂತ ಹೇಳಿದ್ದಾರೆ. ಈಗ ಬ್ಲಡ್ ಹಾಕ್ಲಿಕ್ಕೆ ಬ್ಲಡ್ ಟೆಸ್ಟ್ ಮಾಡ್ಕೊಂಡು ಬರಬೇಕು. ಇನ್ನು ಬ್ಲಡ್ ತರಕ್ಕೆ ಇನ್ನು ಎಷ್ಟು ಒದ್ದಾಡ್ಬೇಕು ಗೊತ್ತಿಲ್ಲ, ನೋಡ್ಬೇಕು. ಹೇಗಿದೆ ಅಣ್ಣ ಈಗ ಈ ಸರ್ಕಾರಗಳು ಬರ್ತವೆ ಹೋಗ್ತವೆ, ಆದರೆ ನೀವು ನಿಮ್ಮ ಪರಿಸ್ಥಿತಿ ಹೇಗಿದೆ ಹೇಳಿ? ಸುಧಾರಣೆ ಅರ್ಥ ಆಗ್ಬೇಕು. ಸುಧಾರಣೆ ಆಗ್ಬೇಕು ಸರ್, ಸ್ವಲ್ಪ ಸುಧಾರಣೆ ಆಗ್ಬೇಕು. ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ. ನಾವು ಈಗ ಪೇಷಂಟ್ನ ಅಡ್ಮಿಟ್ ಮಾಡೋಕ್ಕಿಂತ ಪೇಷಂಟ್ ನೋಡ್ಕೊಳ್ಳೋರೆ ಪೇಷಂಟ್ ಆಗಿಬಿಡ್ತಾರೆ. ಇವಾಗ ನಾನೇ ವೀಕ್ ಆಗಿಬಿಟ್ಟಿದ್ದೀನಿ. 3 ದಿವಸದಿಂದ ಓಡಾಡಿ ನಾನೇ ವೀಕ್ ಆಗಿಬಿಟ್ಟಿದ್ದೀನಿ. ಏನು ಮಾಡೋಕ್ಕಾಗಲ್ಲ. ನಮಗೆ 53 ಆಯಿತು. 84 ನಮಗೆ ಸ್ವಲ್ಪ ನೋವು ಸಿಗುತ್ತೆ, ಬ್ಲಡ್ ಬರ್ತಾ ಇದೆ. ಇವಾಗ ಬಂದರೆ ನಾಳೆ ಬನ್ನಿ ಸರ್, ಇವಾಗ ಡಾಕ್ಟರ್ ನಾಳೆ ಬನ್ನಿ ಸರ್ ಹೇಳ್ತಾರೆ. ನಮ್ಗೆ ಬರೋಕ್ಕಾಗುತ್ತಾ? ನಮಗೆ 80 ತುಂಬ ಓಲ್ಡ್ ಏಜ್ ಇರಾಣೆ. ಅಲ್ಲಿ ಇಲ್ಲ ಇಲ್ಲಿ ಸಿಗುತ್ತೆ. ಹಣ ಕೊಟ್ಟರೆ ಸಿಗುತ್ತೆ. ಹಣ ಅವ್ರು ಫ್ರೀ ಕೊಡೋಲ್ಲ. ಉತ್ತರ ಕೊಡಿ. ಬೇಸಿಕ್ ಆದಂಥ ಒಂದಷ್ಟು ಕಾಫ್ ಸಿರಪ್ಪು ಅಥವಾ ಜ್ವರದ ಮಾತ್ರೆಗಳು, ಅದಕ್ಕೆ ಸಂಬಂಧಪಟ್ಟ ಮೆಡಿಸಿನ್ಗಳೇ ಇಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ನೀವು ದೊಡ್ಡ ಪೇಷಂಟ್ಗಳಿಗೆ ಕ್ಯಾನ್ಸರು ಅಥವಾ ಹಾರ್ಟ್ ಪ್ರಾಬ್ಲಮ್ಮು, ಬ್ರೈನ್ ಪ್ರಾಬ್ಲಮ್ಮು, ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಏನು ಪರಿಸ್ಥಿತಿ? ಯಾವುದು ಮಾಡಲ್ಲ. ಬಹುಶಃ ಅವರು ಆಸ್ಪತ್ರೆಗೆ, ಸರ್ಕಾರಿ ಆಸ್ಪತ್ರೆಗೆ ಸೇರದೆ ಹೋದರೆ 4 ದಿನ ಹೆಚ್ಚು ಬದುಕ್ತಾರೇನೋ. ಆಸ್ಪತ್ರೆಗೆ ಸೇರ್ಕೊಂಡ್ರಂತೂ ಬದುಕೋದು ಕಷ್ಟ ಇದೆ. ಅಂಥ ಪರಿಸ್ಥಿತಿ ತಂದಿದ್ದೀರಿ ನೀವು. ಅಂದರೆ ಪ್ರೈವೇಟ್ ಆಸ್ಪತ್ರೆಗೆ ಹೋದರೆ ಅಲ್ದಾಡೋ ಅವಶ್ಯಕತೆ ಇರಲ್ಲ. ಅಂದರೆ ದುಡ್ಡು ಇಟ್ಕೊಂಡು ಹೋಗ್ಬೇಕಷ್ಟೇ. ಇಲ್ಲಿ ಏನಂದರೆ ಗೌರ್ಮೆಂಟ್ ಆಸ್ಪತ್ರೆ ಅಲಿಬೇಕು, ತುಂಬ ಅಲಿಬೇಕು. ಅದೇ ಪ್ರಾಬ್ಲಮ್. ಮಾಡಿದ್ದು ಸರ್ಕಾರಿ ಆಸ್ಪತ್ರೆಗಳು ಇರೋದೇ ಸಾಮಾನ್ಯ ಜನರನ್ನ ಅವ್ರನ್ನ ಆರೋಗ್ಯವಾಗಿ ಇಡೋದಕ್ಕೋಸ್ಕರ. ಅದಕ್ಕೆ ಸುಧಾರಣೆ ಆಗಬೇಕು. ಸುಧಾರಣೆ ಆದರೆ ಒಳ್ಳೇದೇ. ಇಲ್ಲಾಂದರೆ ಪೇಷಂಟ್ನ ನೋಡ್ಕೊಳ್ಳೋರೆ ಪೇಷಂಟ್ ಆಗಿಬಿಡ್ತಾರೆ. ನೋಡಿ, ನಾವು ಬಂದು 3 ದಿವಸ ಆಯಿತು. ಅಲ್ದು ನನಗೆ ಸುಸ್ತಾಗ್ಬಿಟ್ಟಿದೆ. ಒಂದೊಂದು ಸರಿ ಅಂದ್ಕೊಳ್ಳಿದ್ದು ಸುಸೈಡೇ ಮಾಡ್ಕೊಂಬಿಡೋಣ ಅನ್ಸ್ಬಿಡುತ್ತೆ, ಅಷ್ಟು ಬೇಜಾರಾಗ್ಬಿಟ್ಟಿದೆ. 3 ದಿವಸ ಆಯಿತು ರಜೆ ಹಾಕಿ ನಾವು ಡ್ಯೂಟಿಗೆ ಹೋಗ್ತಾ ಇಲ್ಲ. ಇನ್ನು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ, ನೋಡಬೇಕು. ಒಂದು ಸರಿ ನೋಡೋಣ, ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬಿಡೋಣ ಅನ್ಸ್ಬಿಡುತ್ತೆ.
ಕಾಯಿಲೆ ಇದ್ರೆ ಇರ್ಲಿ ಆಸ್ಪತ್ರೆಯಲ್ಲಿ ಅಲ್ದಾಡೋದಕ್ಕಿಂತ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ಬಿಡಿ ಆ ಥರ ಬಹುಶಃ ಎಲ್ಲರೂ ಪರಿಸ್ಥಿತಿ ಹೀಗೆ ಆಗಿದೆ ಅನ್ಸುತ್ತೆ. ಹೌದಲ್ರಿ, ಅಲ್ಲ ನಿಮ್ಗೆ 3,000 ಉಚಿತ ಬಸ್ಸು ಎಲ್ಲ ನಮ್ಗೆ ಯಾವುದೇ ಬೇಡ, ಅದು ಇದು ಗ್ಯಾರಂಟಿ ಕೊಟ್ರೆ ಸಾಕು. ಹಾಂ, ಇದು ಯಾರಿಗೆ ಬೇಕಾಗೈತೆ ರೀ? ಸುಮ್ಮನೆ ಹೆಣ್ಮಕ್ಳು ಆತಗಿತ್ತ ಓಡಾಡಕ್ಕೆ ಸುಮ್ಮನೆ ಗ್ಯಾರಂಟಿ ಇದು ಫ್ರೀ. 5 ಗ್ಯಾರಂಟಿ ಅಂದ್ರೆ ಏನು 5 ಗ್ಯಾರಂಟಿ ಇಲ್ಲಿಲ್ಲ. ಗ್ಯಾರಂಟಿ ಎಲ್ಲಿದ್ದಾವೆ ರೀ? ಇದೇ ಗ್ಯಾರಂಟಿ ನೋಡಿ, ಬಡವ್ರು ನೋಡ್ಕೊಂಡ್ರೆ ಗ್ಯಾರಂಟಿ ಅಷ್ಟೇ ರೀ. ಸರಿ, ಹೊರಗಡೆ ಬೇಗ ತಗೊಳ್ಳೋದೇ ಇಲ್ಲ. ಏನೋ ಒಳಗಡೆ ಹೋಗ್ಬಿಟ್ರೆ ಇಲ್ಲಿ ಹೋಗಿ ಅಲ್ಲಿ ಹೋಗಿ ಬರೇ ಗೋಲ್ಮಾಲ್ ಮಾಡ್ತಾ ಇರ್ತಾರೆ. ಬೇಗ ರಿಪೋರ್ಟೇ ಕೊಡಲ್ಲ. ಎಷ್ಟು ಹೇಳ್ರು ರಿಪೋರ್ಟೇ ಕೊಡಲ್ಲ. ಏನು ಮಾಡೋದು? ಹಾಗೆ ಮಾಡ್ರೆ ಔಷಧಿಗಳೆಲ್ಲ ಸಿಗ್ತಾ ಇದೆಯಾ ಆಸ್ಪತ್ರೆಯಲ್ಲಿ? ಒಳಗಡೆ ಒಂದು ಎರಡು ಸಿಕ್ಕತ್ತೆ ಅಷ್ಟೇ, ಮಿಕ್ಕಿದೆಲ್ಲ ಈಚೆದೇನೆ ಕೊಡೋದವ್ರು. ಹೇಳಿಯಮ್ಮ, ಏನು ಕಾಸು ಕೊಟ್ರೇನೆ ಕೊಡೋದವ್ರು. ಎಲ್ಲಿ ಕಾಸು ಕೊಡ್ಬೇಕು ನೀವು? ಇದು ಮೆಡಿಕಲ್ ನಲ್ಲಿ ಅಂದ್ರೆ ಆಸ್ಪತ್ರೆಯಲ್ಲಿ ನಿಮ್ಗೆ ಸಿಗ್ತಾ ಇಲ್ಲ? ಅದೇ ಒಂದು ಸಿಕ್ಕಲ್ಲ, ಅಲ್ಲಿ ಆಚೆ ಬರ್ಕೊಡ್ತಾರೆ, ಆಚೆ ತಗೊಂಡಮ್ಮ ಅಂತಾರೆ ಅಷ್ಟೇ. ಬರ್ದಿ ಕುಡ್ಬಿಡ್ತಾರೆ. ಏನು ಮಾಡಬೇಕು ಸರ್? ಇರೋರು ತಗೊಳ್ತಾರೆ, ಇಲ್ಲಾಂದ್ರೆ ಏನು ಮಾಡಬೇಕು? ನಮಗೆ ಕಷ್ಟ ವನವಾಸ ಇರತ್ತಲ್ಲ. ಏನೋ ಫ್ರೀ ಐತೆ ಅಂತ ನಾವು ಬರ್ತೀನಿ. ಮಾನ್ಯ ಮಂತ್ರಿಗಳು ಹೇಳ್ತಾರೆ ಹಾಂ, ಕಡಿಮೆ ಬೆಲೆಗೆ ಸಿಗುವಂತಹ ಜನೌಷಧಿ ಕೇಂದ್ರಗಳನ್ನ ನಾವು ಮುಚ್ತೇವೆ, ಹಾಂ. ಜನರು ಫ್ರೀ ಆಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿ ಸಿಗ್ತಾ ಇದೆ. ಏನ್ ಸಿಗ್ತಾ ಇದೆ ಫ್ರೀಯಲ್ಲಿ? ಏನ್ ಕೂಪನ್ ತಗೊಂಡ್ ಬಂದ್ರು ಏನ್ ಫ್ರೀ ಇಲ್ಲ. ತಗೊಳೋದೇ ತಗೊಂತಾರ ಅವರು. ಏನ್ ಫ್ರೀ ಐತೆ ಸರ್ ಇಲ್ಲಿ? ಏನು ಫ್ರೀ ಇಲ್ಲ. ರೇಷನ್ ಕಾರ್ಡ್ ತಗೊಂಡ್ ಹೋದ್ರು ಒಳಗಡೆ ಅದೇ ತಗೊಂಡೋರು ತಗೊಂತಾರೆ. ಏನು ಫ್ರೀ ಇಲ್ಲ ಸರ್. ನೋಡಿ 1,000 ತಗೊಂಡ್ ಬಂದಿದ್ದು 100 ರೂಪಾಯಿ ಸಿಕ್ತು ನೋಡಿ. ನಾವು ಎಷ್ಟು ಖರ್ಚಾಯ್ತು ಗೊತ್ತಾ? ನೆನ್ನೆ ಒಂದು ಏನಿದ್ರು ನಮ್ಮ ಹತ್ರ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ ನಮ್ಮ ಹತ್ರ ಇದ್ರು. ಮತ್ತೆ ಈ ಸರ್ಕಾರ ಫ್ರೀ ಬಸ್ ಕೊಟ್ಟಿದೆ, 2,000 ರೂಪಾಯಿ ಎಲ್ಲ ಕೊಡ್ತಾ ಇದೆಯಲ್ಲ, ಅದು ಇರೋವ್ರಿಗೆ ಬರ್ತೈತೆ ಸರ್. ಅದನ್ನು ಸ್ಟಾಪ್ ಮಾಡಿದ್ರು 3 ತಿಂಗಳು. ಎಷ್ಟು? ಹ್ಞೂ, 3 ತಿಂಗಳು ಸ್ಟಾಪ್ ಮಾಡಿದ್ರು. ಸ್ಟಾಪ್ ಮಾಡಿದ್ರಲ್ಲ. ಯಾವ್ದು ಫ್ರೀ ಸ್ಕೀಮ್ ಇಲ್ವಾ? ಏನು ನಡೀತಾ ಇಲ್ಲ. ಬಸ್ಸಲ್ಲಿ ಏನು ಫ್ರೀ ಐತೆ, ಆದ್ರೆ ನಮ್ಗೆ ಲೇಡೀಸ್ಗೆ ಮಾತ್ರ ಯಾಕೆ ಸರ್? ಮಾಡ್ರೆ ಎಲ್ಲ ಜನ್ಸ್ಗೂ ಮಾಡ್ಬೇಕಲ್ಲ ಫ್ರೀ. ನಮ್ಗೆ ಮಾಡ್ರೆ ಏನ್ ಪ್ರಯೋಜನ? ಅವರು ಕಷ್ಟಪಟ್ಟು ದುಡಿಯೋರು ತಾನೆ, ಅವ್ರಿಗೂ ಫ್ರೀ ಮಾಡಬೇಕು. ನಮಗೆ ಮಾಡಿಬಿಟ್ರೆ ಏನು ಪ್ರಯೋಜನ? ಏನು ಫ್ರೀ ಕೊಡ್ತಾರೆ ಸರ್? ಏನು ಫ್ರೀ ಕೊಡಲ್ಲ ನೋಡಿ. ಇವಾಗ ಒಳಗಡೆ ಇಲ್ಲ ಅಂದ್ರು ಅಲ್ಲಿ ಬರ್ದಿ ಕೊಡ್ಬಿಡ್ತಾರೆ. ಇಲ್ಲಿ ತಂದು ನಾವು ಬಂದು ಇಲ್ಲಿ ಸಿಗತ್ತೆ, ಕಾಸು ಕೊಡಬೇಕು, ಇಲ್ಲಿ ಕಟ್ಟಬೇಕು, ನಾವು ಕಟ್ಟಿ ತಗೋಬೇಕು ನಾವು ಅಷ್ಟೇ. ಅದಕ್ಕೆ ಏನು ಮಾಡ್ತಿದ್ದಾರೆ ಸರ್? ಏನ್ರಿ ನಡೀತಿದೆ? ಮಾನ್ಯ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡಕ್ಕಂತ ಹೊರಟಿದ್ದೀರಿ ತಾವು. ಆದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಮಟ್ಟಿಗಿನ ಒಂದು ಅನ್ಯಾಯ ನಡೀತಾ ಇದೆ. ಇಲ್ಲಿ ಎಲ್ಲರಿಗೂ, ಎಲ್ಲ ರೋಗಿಗಳಿಗೂ ಇಲ್ಲಿ ಒಂದು ಉಚಿತವಾದಂಥ ಔಷಧಿ ಸಿಗ್ತಾ ಇಲ್ಲ. ಕನಿಷ್ಠ ಜ್ವರಕ್ಕೆ ಬೇಕಾದಂತಹ, ಶೀತಕ್ಕೆ ಬೇಕಾದಂಥ ಔಷಧಿ ಸಿಗ್ತಾ ಇಲ್ಲ. ಯಾವ ಪರಿಸ್ಥಿತಿ ಇದೆ ಇಲ್ಲಿ? ನಿಮ್ಗೆ ಯಾವುದು ಅರಿವಿಲ್ವಾ ಇದು? ನೀವು ಹೇಗೆ ಅಷ್ಟು ಓಪನ್ ಆಗಿ ಸ್ಟೇಟ್ಮೆಂಟನ್ನು ಕೊಡ್ತೀರಿ? ನಾವು ಮುಚ್ತೇವೆ ಜನೌಷಧಿ ಕೇಂದ್ರವನ್ನು ಅಂತ ಹೇಗೆ ಹೇಳ್ತೀರಿ? ಯಾವ ಧೈರ್ಯದ ಮೇಲೆ ಹೇಳ್ತೀರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಔಷಧಿಗಳು ಉಚಿತವಾಗಿ ಸಿಗ್ತಾ ಇದ್ದಾವೆ ಅಂತ? ಇಲ್ಲಿ ಎಷ್ಟು ಜನ ಸೇರಿದ್ದಾರೆ, ಇವರು ಎಲ್ಲರದು ಒಂದೇ ಕಂಪ್ಲೇಂಟು. ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ಸರಿಯಾದ ಸಮಯಕ್ಕೆ ಬರೋದಿಲ್ಲ, ಒಂದು ರಿಪೋರ್ಟಿಗೆ ವಾರಗಟ್ಟಲೆ ಕಾಯಬೇಕು, ನಾವು ಊರು ಬಿಟ್ಟು ಊರಿಂದ ಇಲ್ಲಿಗೆ ಬರಬೇಕು, ಇಲ್ಲಿ ಔಷಧಿಗಳು ಉಚಿತವಾಗಿ ಸಿಗ್ತಾ ಇಲ್ಲ, ಹೊರಗಡೆ ಪ್ರೈವೇಟ್ ಮೆಡಿಕಲ್ಗಳಿಗೆ ಬರ್ಕೊಡ್ತಾ ಇದ್ದಾರೆ, ಅಲ್ಲಿ ಹೋಗಿ 1ಕ್ಕೆ 3 ಪಟ್ಟು ಹಣವನ್ನು ಕಟ್ಟಿ ನಾವು ತಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನೀವೆಲ್ಲರಿ ಮಾಡ್ತಿದ್ದೀರಾ ರಾಮರಾಜ್ಯವನ್ನು? ಎಲ್ಲವನ್ನ ಸುಭಿಕ್ಷವಾಗಿ ಇಟ್ಟಿದ್ದೇವೆ, ನಾವು ಚೆನ್ನಾಗಿಟ್ಟಿದ್ದೇವೆ ಅಂತ ಹೇಳಿಕೆ ಕೊಡ್ತೀರಿ, ಫ್ಲೆಕ್ಸ್ಗಳನ್ನ ಹಾಕೊಂತೀರಿ, ಅಡ್ವರ್ಟೈಸ್ಮೆಂಟ್ ಕೊಡ್ತೀರಿ.